ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಅರಫವಂಚ್. ಕೇರಳದ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ವಿ.ಡಿ. ಸತೀಶನ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಎಂಥ ಸಂಬಂಧ ಇದೆ? ಕೇರಳದ ಎಸ್.ಎನ್.ಡಿ.ಪಿಯ ನಾಯಕರು ಈಗಲೂ ಯಾಕೆ ಸತೀಶನ್ ಅವರನ್ನು ವಿರೋಧಿಸ್ತಾ ಇದ್ದಾರೆ? ದೇಶ ಪ್ರಚಾರದ ವಿರುದ್ಧ ಸತೀಶನ್ ಎಂಥ ಎಚ್ಚರಿಕೆ ನೀಡಿದ್ದಾರೆ? ಈ ಎಲ್ಲವನ್ನು ವಿವರಿಸ್ತೇನೆ. ಅದಕ್ಕಿಂತ ಮೊದಲು ವೀಕ್ಷಕರೇ, ನಿಮ್ಮಲ್ಲೊಂದು ವಿನಂತಿ: ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದರೆ ಲೈಕ್ ಕೊಡಿ. ಹೌದು, ವಿ.ಡಿ. ಸತೀಶನ್ ಮುಖ್ಯಮಂತ್ರಿ ಆಗಬಾರ್ದೆಂದು ಪ್ರಯತ್ನ ಪಟ್ಟವರಲ್ಲಿ ಹೆಚ್ಚಿನವರು ಮುಸ್ಲಿಂ ಲೀಗ್ನೊಂದಿಗೆ ಸತೀಶನ್ ರವರಿಗೆ ಬಹಳ ನಿಕಟ ಬಾಂಧವ್ಯ ಇದೆ ಎನ್ನುವ ಕಾರಣವನ್ನು ಮುಂದೆ ಮಾಡಿದ್ದಾರೆ. ಎಸ್, ಲೀಗ್ ಯುಡಿಎಫ್ನ ಅಂಗಪಕ್ಷ. ಸರ್ಕಾರದಲ್ಲಿ ಭಾಗಿಯಾಗುವುದು ಖಂಡಿತ. ಯುಡಿಎಫ್ ನಾಯಕನಾಗಿ ಆಯ್ಕೆಯಾದ ಸತೀಶನ್ ಲೀಗ್ನೊಂದಿಗೆ ನಿಕಟವಾಗದೆ ದೂರ ಇರ್ಲಿಕ್ಕಾಗತ್ತಾ? ಆದರೆ ಲೀಗನ್ನು ಮತ್ತು ಮುಸ್ಲಿಮರನ್ನು ಸಹಿಸದವರು ಅಥವಾ ದೇಶ ಪ್ರಚಾರಕ್ಕೆ ಒತ್ತು ನೀಡುವವರು ಲೀಗಿನೊಂದಿಗೆ ಸತೀಶನ್ಗಿರುವ ಬಾಂಧವ್ಯವನ್ನು ಮುಂದಿಟ್ಟು ಕೆಂಡ ಕಾರ್ತಾ ಇದ್ದಾರೆ. ಲೀಗ್ ಯಾವತ್ತೂ ಕೂಡ ಕೋಮು ರಾಜಕೀಯ ಮಾಡಿದ ಪಾರ್ಟಿ ಅಲ್ಲ. ಅದು ಬಹಳ ಹಿಂದಿನಿಂದಲೂ ಯುಡಿಎಫ್ನ ಅಂಗವಾಗಿಯೇ ಇದೆ. ಅಧಿಕಾರಕ್ಕೂ ಬಂದಿದೆ, ಅದರ ಸಚಿವರು ಆಗಿದ್ದಾರೆ. ಅದರ ಜಾತ್ಯತೀತತೆ ಬಹಳ ಪ್ರಸಿದ್ಧವಾದುದು. ಇತ್ತೀಚೆಗೆ ವಯನಾಡಿನ ದುರಂತ ಸಂತ್ರಸ್ತರಿಗೆ 51 ಮನೆಗಳನ್ನು ವಿತರಿಸಿತು. ಹೀಗೆ ಮನೆ ಪಡೆದುಕೊಂಡವರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿದೆ ಎಂದು ಮಾಧ್ಯಮ ವರದಿಗಳಿದ್ದವು. ಇವೆಲ್ಲ ಲೀಗಿನ ವಿರುದ್ಧ, ಸತೀಶನ್ ವಿರುದ್ಧ ಗೂಬೆ ಕೂರಿಸುವವರು ತಿಳಿಯಬೇಕಾದ ಅಂಶಗಳಾಗಿವೆ. ಸತೀಶನ್ರಿಗೆ ಲೀಗ್ನೊಂದಿಗೆ ಸಂಬಂಧ ಇದೆ. ಲೀಗ್ ಮುಸ್ಲಿಂ ಲೀಗ್ ಆಗಿದೆ. ಅದಕ್ಕಾಗಿ ವಿರೋಧಿಸುವವರು ಒಂದು ಕಡೆ ಇದ್ದಾರೆ. ಅಂದರೆ ಮುಸ್ಲಿಮರ ರಾಜಕೀಯವನ್ನು ಒಪ್ಪಲಿಕ್ಕೆ ಸಿದ್ಧವಿಲ್ಲದಂತ ತಂಡ ಇದು. ಮುಸ್ಲಿಮರಿಗೆ ಯಾವ ಹಕ್ಕುಗಳು ನೀಡಬಾರದೆಂದು ವಾದಿಸುವ ಸಂಘ ಪರಿವಾರ, ಚುನಾವಣೆಯಲ್ಲಿ ಒಂದೇ ಒಂದು ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸದ ಬಿಜೆಪಿ, ಇವರು ಸತೀಶನ್ ವಿರುದ್ಧ ಮಸಲತ್ತು ಮಾಡುವುದು. ಇವರ ಬೇಳೆ ರಾಹುಲ್ ಗಾಂಧಿ ಅವರ ಹತ್ರ ಬೇಯುವುದಿಲ್ಲ. ಒಂದು ವೇಳೆ ಬೇಯಿಸಿಕೊಳ್ತಿದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಈ ನರಸಿಂಹ ರಾವ್ ಅಂತವರು ಇದ್ದಿದ್ರೆ ಖಂಡಿತ ಇವತ್ತು ವಿ.ಡಿ. ಸತೀಶನ್ ಕೇರಳದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಲು ಸಾಧ್ಯ ಇರಲಿಲ್ಲ. ಬದಲಾಗಿ ಕೆ.ಸಿ. ವೇಣುಗೋಪಾಲೋ ಅಥವಾ ರಮೇಶ್ ಚೆನ್ನಿತ್ತಲವೋ ಕೇರಳಕ್ಕೆ ಮುಖ್ಯಮಂತ್ರಿಯಾಗಿ ಬರ್ತಾ ಇದ್ರು. ಆದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಬಲಪಂಥೀಯವಾದಿ ರಾಜಕೀಯವನ್ನು ಮೂಲೆಗೆಸೆದು ಸಾಮಾಜಿಕ ನ್ಯಾಯದ ಮಾತಾಡುವವರು. ಜನರು ಯಾರನ್ನು ಇಷ್ಟಪಡುತ್ತಾರೆ ಅವರನ್ನೇ ಮುಂದಕ್ಕೆ ತರುವುದು ರಾಹುಲ್ ಗಾಂಧಿಯವರ, ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರ ನಿಲುವಾಗಿದೆ. ಹೀಗಾಗಿ ವಿ.ಡಿ. ಸತೀಶನ್ ಕೇರಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಖಚಿತವಾಗಿದೆ. ಯಾವತ್ತೂ ಕೂಡ ಕೋಮುವಾದಿಗಳಿಗೆ ವಿ.ಡಿ. ಸತೀಶನ್ ಸಿಂಹ ಸ್ವಪ್ನವಾಗಿದ್ದಾರೆ. ವರ್ಗೀಯದ ಪರಯಾನ್ ಸಮ್ಮದಿಕ್ಕಿಲ್ಲ ಎಂದು ಹೇಳಿದ್ದಾರೆ. ಅಂದರೆ ಕೇರಳದಲ್ಲಿ ಕೋಮುವಾದಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಅವರು ಉತ್ತರ ನೀಡಿತು. ಇದೀಗ ಇದು ಬಹಳ ದೊಡ್ಡ ಚರ್ಚೆಯೂ ಆಗ್ತಾ ಇದೆ. ಕೇರಳದಲ್ಲಿ ಯಾವತ್ತಿನಿಂದ ಸಂಘ ಪರಿವಾರ ಚಟುವಟಿಕೆ ತೀವ್ರಗತಿ ಪಡೆದುಕೊಂಡಿತೋ ಆ ನಂತರ ಮುಸ್ಲಿಮರ ವಿರುದ್ಧ ಅಸಹನೆಯ ಮಾತುಗಳು ಕೇರಳದಲ್ಲಿ ಪ್ರಾಬಲ್ಯಕ್ಕೆ ಬಂದಿದೆ. ಇಂತಹ ದೇಶ ಪ್ರಚಾರಕರಿಗೆ ಸತೀಶನ್ ವಿರೋಧವಾಗಿದ್ದಾರೆ. ಆದ್ದರಿಂದಲೇ ಒಂದು ನರೇಟಿವ್ ಅನ್ನು ಸೃಷ್ಟಿಸಲು ಅವರು ಪ್ರಯತ್ನಿಸುತ್ತಿದ್ದಾರೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ವಿ.ಡಿ. ಸತೀಶನ್ ರನ್ನು ನಿಯಂತ್ರಿಸುತ್ತಿದೆ ಎಂಬ ನರೇಟಿವ್ ಸೃಷ್ಟಿಸುವುದು ಅವರ ಪ್ರಯತ್ನ ಆಗಿದೆ. സതീശൻ ಅವರ ಮಾತುಗಳಲ್ಲೇ ಇದನ್ನು ಕೇಳೋಣ. അല്ല, ബിജെപിയുടെ പരിപാടി എന്താണ്? വിദ്വേഷ പ്രചരണമാണ്. ദേശീയ തലത്തിലും സംസ്ഥാന തലത്തിലും അത് ചെയ്തുകൊണ്ടിരിക്കുകയാണ്. വിദ്വേഷ പ്രചരണം നമ്മളെ ഭിന്നിപ്പിക്കാനാണ്. അതൊന്നും സമ്മതിക്കില്ല കേരളം. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನೀಡಿದ ಉತ್ತರವಾಗಿದೆ. ಕೇರಳವನ್ನು ಧರ್ಮಾಧಾರದಲ್ಲಿ ವಿಭಜಿಸಲು ಬಿಡಲಾರೆ, ಕೇರಳದ ಸೌಹಾರ್ದವನ್ನು ಒಡೆಯಲು ಬಿಡಲಾರೆ, ಜಾತ್ಯತೀತ ಕೇರಳದ ಒಗ್ಗಟ್ಟನ್ನು ತಿಳಿಸಲು ಬಿಡುವುದಿಲ್ಲ. ಕೇರಳ ನ್ಯೂ ಎರದತ್ತ ಸಾಗ್ತಾ ಇದೆ. Change Kerala. It will be a new era, a new Kerala. That is our target. ದೇಶ ಪ್ರಚಾರಕ್ಕಂತೂ ಇಲ್ಲಿ ಅವಕಾಶ ಇಲ್ಲ. ಅದನ್ನು ಎಂತ ಬೆಲೆ ತೆತ್ತಾದರೂ ಎದುರಿಸುತ್ತೇನೆ. ಇದು ಸತೀಶನ್ ಮಾತುಗಳು. ಬಿಜೆಪಿಯ ಕಾರ್ಯಕ್ರಮವೇ ದೇಶ ಪ್ರಚಾರವಾಗಿದೆ. ರಾಷ್ಟ್ರ ಮಟ್ಟದಲ್ಲಿಯೂ ರಾಜ್ಯ ಮಟ್ಟದಲ್ಲಿಯೂ ಅದೇ ಕೆಲಸ. ಅದಕ್ಕೆ ಅತ್ತ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ನಾವು ಹಿಂದೂಗಳ ವಿರುದ್ಧ ಅಲ್ಲ, ಹಿಂದುತ್ವದ ವಿರುದ್ಧ ಇದ್ದೇವೆ ಎಂದು ಹೇಳಿಕೆ ನೀಡಿದೆ. ಹೀಗಾಗಿ ಕೇರಳ ಮತ್ತು ತಮಿಳುನಾಡು ಈ ಎರಡು ಕಡೆಗಳಲ್ಲಿ ಕೂಡ
ದೇಶ ಪ್ರಚಾರದ ಪರಿವಾರಗಳಿಗೆ ಬಹಳ ದೊಡ್ಡ ಕಷ್ಟ ಎದುರಾಗಿದೆ. ಇನ್ನೊಂದು ಕಡೆ ಹಿಂದೂ ಮುಸ್ಲಿಂ ರಾಜಕೀಯ ಮಾಡೋ ಬಿಜೆಪಿಗಂತೂ ಎರಡು ಸ್ಟೇಟ್ಗಳಲ್ಲಿ ತನ್ನ ಬೇಳೆ ಬೇಯಿಸುವುದು ಬಹಳ ಕಷ್ಟ. ಎಡಪಂಥೀಯರ ಪರ ಇರುವವರು ಸೃಷ್ಟಿಸುತ್ತಿರುವ ನರೇಟಿವ್ ಏನಂತಂದ್ರೆ, ಕೇರಳದಲ್ಲಿ ಮುಸ್ಲಿಂ ಕಾರಣದಿಂದ RSS ಬೆಳೆಯಲು ಅವಕಾಶ ಆಗುತ್ತೆ. ನೋಡಿ, ಸಂಘ ಪರಿವಾರ ಮತ್ತು ಕಮ್ಯುನಿಸ್ಟ್ ಪರಿವಾರ ಇವೆರಡಕ್ಕೂ ಲೀಗೆ ಗುರಿ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಪ್ಪಟ ರಾಜಕೀಯ ಪಕ್ಷ ಜಾತ್ಯತೀತ ಸಿದ್ಧಾಂತವನ್ನು ಒಪ್ಪಿಕೊಂಡಿದೆ. ಮುಸ್ಲಿಂ ಹೆಸರಿರುವುದರಿಂದ ಅದನ್ನು ದೇಶಿಸಲಾಗುತ್ತಿದೆ. ಅದು ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರುವಾಗ ದೇಶ ಪ್ರಚಾರಕರಿಗೆ ದೊಡ್ಡ ಅಸ್ತ್ರವಾಗಿತ್ತು. ಮುಸ್ಲಿಮರನ್ನು ಹೀಗೆಳೆಯಲು, ಅವರ ವಿರುದ್ಧ ದ್ವೇಷಕಾರಲು. ಲೀಗ್ ವಿರುದ್ಧ ಯಾವ ನೆರೆಟಿವನ್ನ ಸೃಷ್ಟಿಸಿದ್ರು ವಿ.ಡಿ. ಸತೀಶನ್ ಅದಕ್ಕೆ ಮಣೆ ಹಾಕೇ ಇಲ್ಲ. ಯಾಕೆಂದ್ರೆ ಲೀಗ್ UDF ನ ಅಂಗಪಕ್ಷ, ಅದನ್ನು ನಿರ್ಲಕ್ಷಿಸುವುದಾದ್ರೆ ಹೇಗೆ? ಈಗಲೂ ಸತೀಶನ್ ಹೇಳುವುದು ലീഗ് UDF ನ ശക്തി കേന്ദ്രವಾಗಿದೆ. ഇന്ത്യൻ യൂണിയൻ മുസ്ലിം ലീഗ് നമ്മുടെ UDF രാഷ്ട്രീയത്തിന്റെ ഏറ്റവും വലിയ ശക്തി കേന്ദ്രം കൂടിയാണ്. ಮಾತ್ರವಲ್ಲ, ಅವರ ಸಚಿವ ಸಂಪುಟದಲ್ಲಿ 5 ಸಚಿವರನ್ನು ಲೀಗ್ ಪಡೆಯುತ್ತದೆ ಎಂಬ ಸುದ್ದಿಯೂ ಇದೆ. ಇದಂತೂ ಮುಸ್ಲಿಂ ವಿರೋಧಿ ದೇಶ ಪ್ರಚಾರಕರಿಗೆ ಸಹಿಸಿಕೊಳ್ಳುವ ವಿಚಾರವಲ್ಲ. ಇವರು ಮಾತ್ರ ಅಲ್ಲ, ವಾಸ್ತವದಲ್ಲಿ ಸತೀಶನ್ ಮುಖ್ಯಮಂತ್ರಿ ಆಗಬಾರ್ದೆಂದು ಕಾಂಗ್ರೆಸ್ನೊಳಗೆ ಕೆಲವರೆದ್ದು ನಿಂತಿದ್ರು. ಸಂಸದ ಶಾಫಿ, ಶಾಸಕ ಸಂದೀಪ್ ವಾರಿಯರ್ ಮುಂತಾದವರು ಮುಖ್ಯಮಂತ್ರಿ ಸ್ಥಾನಕ್ಕೆ KC ವೇಣುಗೋಪಾಲ್ರನ್ನು ಬೆಂಬಲಿಸುತ್ತಿದ್ರು. ಇವರ ವಿರೋಧಕ್ಕೂ ವಿ.ಡಿ. ಸತೀಶನ್ ಲೀಗ್ನೊಂದಿಗೆ ಹೆಚ್ಚು ಆಪ್ತವಾಗಿದ್ದಾರೆ ಎನ್ನುವುದು ಕಾರಣವಾಗಿತ್ತು. ಏನಿದ್ರು ಹೈಕಮಾಂಡ್ ವಿ.ಡಿ. ಸತೀಶನ್ರಿಗೆ ಮಣೆ ಹಾಕಿದೆ. ಲೀಗ್ ಕೂಡ ಬೆಂಬಲ ನೀಡಿದೆ. ಕೇರಳದಲ್ಲಿ ಕೋಮುವಾದ ಬೆಳೆಯದ ಜಾತ್ಯತೀತತೆ, ಸಂವಿಧಾನಿಕ ಮೌಲ್ಯಗಳು ಉಳಿಯಬೇಕೆಂಬುದು ಸತೀಶನ್ರಿಗೆ ಅದು ಬೆಂಬಲ ನೀಡಲು ಕಾರಣ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ಮುಸ್ಲಿಂ ವಿರೋಧಿ ದೇಶ ಪ್ರಚಾರಕರಿಗೆ ಸತೀಶನ್ ಸಿಂಹ ಸ್ವಪ್ನವಾಗಿರುವುದಂತೂ ನಿಜ. ಅವರು ಮಾತುಗಳಲ್ಲಿ ಮಾತ್ರ ಅಲ್ಲ, ಕೃತಿಯಲ್ಲಿ ತೋರಿಸ್ತಾರ, ಅದು ನೋಡ್ಬೇಕಾಗಿದೆ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮನ್ನು ಬೆಂಬಲಿಸಿ. ನಾನು ಜೈ ಹಿಂದ್.